ನೋಡಿ ಈಗ ನಾಟಿ ಶೈಲಿಯ ಮಟನ್ ಸಾರು ಹೇಗೆ ಮಾಡೋದು ನೋಡೋಣ. 1 kg ಮಟನ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಗಸಗಸೆ, ಒಂದು 4-5 ಲವಂಗ, ಹಾಗೂ ಇದು ಚಕ್ರ ಮೊಗ್ಗು 2 ಪೀಸ್ ತೊಗೊಂಡಿದ್ದೀನಿ ಅಷ್ಟೇ. ಚಕ್ಕೆ ಒಂದು 4-5 ಪೀಸ್ ತೊಗೊಂಡಿದ್ದೀನಿ. ಮೆಣಸು ಒಂದು ಅರ್ಧ ಸ್ಪೂನು, ಹಾಗೂ ಎಣ್ಣೆ ಒಗ್ಗರಣೆಗೆ 1 ಈರುಳ್ಳಿ ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2.5 ಸ್ಪೂನಷ್ಟು ಧನಿಯಾ, ಒಂದು 2.5 ಸ್ಪೂನಷ್ಟು ಖಾರದ ಪುಡಿ, ಅರಿಶಿನ ಪುಡಿ ಅರ್ಧ ಸ್ಪೂನು, 2 ಇಡಿ ಕೊತ್ತಂಬರಿ, 1 ಟೊಮೆಟೊ, ಒಂದು 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಇಡಿ ಪುದೀನ, ಒಂದು ದೊಡ್ಡದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಹುರ್ಕೊಳ್ಳೋದಕ್ಕೋಸ್ಕರ. ಈಗ ಕುಕ್ಕರ್ ಇಟ್ಕೊತಿದ್ದೀನಿ. ಸ್ಟವ್ ಆನ್ ಮಾಡಿ ಈಗ ಎಣ್ಣೆ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಂಥ ನೀರೆಲ್ಲ ಸೋಸ್ಕೊಂಡು ಇಟ್ಕೊಬೇಕು. ಮಟನ್ ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಇದು ಒಗ್ಗರಣೆಯಲ್ಲಿ ಮಟನ್ನೆಲ್ಲ ನೀರೆಲ್ಲ ಬಿಟ್ಕೊಂಡು ಅದರಲ್ಲಿರೋ ನೀರೆಲ್ಲ ಆವಿಯಾಗೋ ತನಕ ಚೆನ್ನಾಗಿ ಒಗ್ಗರಣೆಲ್ಲೇ ಬಾಡಿಸ್ಕೊಬೇಕು. ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಇದು ಸಾಂಬಾರು ಸೆಟ್ ಆಗುತ್ತೆ. ಇದು ಮಟನ್ ಸಾರು ಈ ಥರ ಮಾಡಿಕೊಂಡ್ರೆ ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಒಗ್ಗರಣೆಯಲ್ಲಿ ಅದರಲ್ಲಿರೋ ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಬಿಟ್ಕೊಳ್ಳೋ ತನಕ, ಎಣ್ಣೆ ಬಿಡೋ ತನಕ ಈ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ ಈಗ ನೀರೆಲ್ಲ ಹೋಗಿದೆ, ನೀರೆಲ್ಲ ಹೋಗಿ ಈಗ ಎಣ್ಣೆ ಬಿಟ್ಟಿದೆ. ಈಗ ನಾನು ಕೊತ್ತಂಬರಿ ಹಾಗೂ ಪುದೀನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಹಾಕ್ಕೊತೀನಿ. ಅದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಒಗ್ಗರಣೆ ಜೊತೆ ಕಟ್ ಮಾಡಿ ಹಾಕ್ಕೊಂಡಿರೋ ಪುದೀನ ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನ ಸಪ್ರೇಟ್ ಎತ್ತಿಡೋಣ. ಬೇಯ್ತಾ ಇರಲಿ. ಈಗ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಉಳಿದಂಥ ಎಣ್ಣೆನೆಲ್ಲ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ನಂತರ ಈಗ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಟೊಮೆಟೊ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 8 ಭಾಗ. ಅಂದರೆ ಬೇಗನೆ ಬೇಯುತ್ತೆ ಈ ಥರ ಮಾಡಿ ಹಾಕ್ಕೊಂಡ್ರೆ. ಶುಂಠಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ ಹಾಗೂ ಮೆಣಸು, ಚಕ್ಕೆ, ಲವಂಗ, ಗಸಗಸೆ ಎಲ್ಲವನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಬೇಕು. ಚಿಕ್ಕ ಉರಿಯಲ್ಲಿ ಇಟ್ಕೊಬೇಕು, ಸಣ್ಣ ಉರಿ ಇಟ್ಕೊಬೇಕು ಸ್ವಲ್ಪ. ನೋಡಿ ಈಗ ಗೋಡಂಬಿ ಒಂದು 8ರಿಂದ 10 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ, ತೆಂಗಿನಕಾಯಿ ಬದಲು ಗಸಗಸೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ತೆಂಗಿನಕಾಯಿ ಹಾಕ್ಕೊಂಡ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ.
ಬರೀ ಈ ಥರ ಗಸಗಸೆ ಗೋಡಂಬಿ ಅಷ್ಟೇ ಸಾಕು. ಇಷ್ಟೇ ಹಾಕ್ಕೊಂಡ್ರೆ ಅದೇ ಬೇರೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈಗ ಕೊತ್ತಂಬರಿನೂ ಉಳಿದಂಥ ಕೊತ್ತಂಬರಿನ ಪುದೀನ ಮಟನ್ ಮೇಲೇ ಕಟ್ ಮಾಡಿ ಹಾಕಿದ್ವಿ. ಈಗ ಬರೀ ಕೊತ್ತಂಬರಿ ಅಷ್ಟೇ ಫ್ರೈ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಎಲ್ಲ ಮಸಾಲೆನೂ ಹುರ್ಕೊಂಡಾದಮೇಲೆ ಲಾಸ್ಟಲ್ಲಿ ನಾವು ಖಾರದ ಪುಡಿ ಹಾಗೂ ಧನಿಯಾ ಪುಡಿ, ನಾವು ಮಟನ್ ಗಂತಲೇ ಬೇರೆ ಮಾಡಿಸಿಟ್ಕೊತೀವಿ ಧನಿಯಾ ಪುಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬೇಳೆಗಳೇನು ಹಾಕಿ ಹುರ್ತಿರಲ್ಲ. ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಪುಡಿಗಳು ಹಾಕ್ಕೊಂಡ್ಮೇಲೆ ಸ್ಟವ್ ಆನಲ್ಲಿ ಇಡಬಾರ್ದು ಜಾಸ್ತಿ. ಈಗೇನು ನಾವು ಹುರ್ಕೊಂಡಿರ್ತೀವೋ ಅದೇ ಬಿಸಿಯಲ್ಲೇ ಅದನ್ನು ಕೂಡ ಬಿಸಿಯಾಗಿ ಹೋಗುತ್ತೆ ಪೌಡ್ರು. ಸ್ಟವ್ ಆನಲ್ಲಿ ಇಟ್ಕೊಳ್ತು ಅಂದರೆ ಇದೆಲ್ಲ ಪೌಡ್ರ್ ಹಾಕಿರ್ತೀವಲ್ಲ ಅದೆಲ್ಲ ಸೀದೋಗುತ್ತೆ. ಹಾಗಾಗಿ ಪುಡಿಗಳು ಹಾಕಿದ ನಂತರ ಆ ಬಿಸಿಯಲ್ಲೇ ಅದು ಹುರ್ಕೊಳ್ಳುತ್ತೆ. ಆಫ್ ಮಾಡಿಕೊಂಡು ಇದೆಲ್ಲ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಅಷ್ಟರಲ್ಲಿ ನೋಡಿ ಇದು ಮಟನ್ನು ಎಲ್ಲ ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ರೋಸ್ಟಾಗಿ ಎಣ್ಣೆ ಬಿಟ್ಟಿದೆ ನೋಡಿ ಈ ಥರ. ಈಗ ಮಸಾಲೆ ಸ್ವಲ್ಪ ತಣ್ಣಗಾಗಿದೆ. ಈಗ ಮಸಾಲೆನ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ನೈಸಾಗಿ ರುಬ್ಕೊಬೇಕು ಈ ರೀತಿ. ನಂತರ ಈಗ ಮಟನ್ ಪೀಸ್ಗಳ ಮೇಲೆ ರುಬ್ಕೊಂಡಂಥ ಮಸಾಲೆನೆಲ್ಲ ಹಾಕಿ ಒಂದೆರಡು ಸರಿ ಈ ಥರ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಟನ್ ಜೊತೆ ಬೆರೆಯೋದಕ್ಕೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಸಾರಿಗೆ. ಕೆಲವರು ಗಟ್ಟಿಯಾಗಿ ತಿಂತಾರೆ, ಕೆಲವರು ತೆಳ್ಳಗಿರಬೇಕು ಸಾರು, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 2 ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಿ ತೊಳೆದಂಥ ನೀರು ಎಲ್ಲ ನೋಡಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಲ್ ಹಾಕ್ಸ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ ಈಗ ತುಂಬಾ ಸೂಪರಾದ ಸಾರು, ಮಟನ್ ಸಾರು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ತುಂಬಾ ಸೂಪರಾಗಿ ಬಂದಿದೆ. ನೋಡಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ.